ನಮಸ್ಕಾರ. ಇಂದು ಸ್ಯಾಮ್ಸ್ ಕಿಚನ್ನಲ್ಲಿ ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮನುಷ್ಯನ ದೇಹದ ಆರೋಗ್ಯ ಅವನು ಏನು ತಿಂತಾನೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿದ್ದರೆ, ಮನುಷ್ಯನ ಮಾನಸಿಕ ಆರೋಗ್ಯ ಅವನು ಏನು ಯೋಚನೆ ಮಾಡ್ತಾನೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ತೆರೆಯ ಮೇಲೆ ಒಂದು ಅಡುಗೆಯ ರೆಸಿಪಿ ನಿಮಗಾಗಿ ಬರ್ತಿದ್ರೆ, ಹಿನ್ನೆಲೆಯಲ್ಲಿ ನಿಮ್ಮ ಬುದ್ಧಿಗಾಗಿ ಒಂದೊಳ್ಳೆ ವಿಷಯ. ಇತ್ತೀಚೆಗೆ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಹಂಚಿಕೊಂಡಂಥ ವಿಷಯ ಇದು. ನಮ್ಮ ಭಾರತೀಯ ಜೀವನ ಪದ್ಧತಿಯಲ್ಲಿ ಮನುಷ್ಯನ ಜೀವನವನ್ನು 4 ಆಶ್ರಮಗಳಾಗಿ ವಿಂಗಡಿಸಿದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಾಶ್ರಮಗಳು. ಬ್ರಹ್ಮಚರ್ಯ, ಗೃಹಸ್ಥ ಹಾಗೂ ಸನ್ಯಾಸಾಶ್ರಮಗಳ ಬಗ್ಗೆ ನಮಗೆಲ್ಲ ಒಂದು ಕಲ್ಪನೆ ಇದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ವಾನಪ್ರಸ್ಥಾಶ್ರಮವನ್ನು ಹೇಗೆ ತಲುಪೋದು? ಊರಲ್ಲಿರೋ ವಯೋವೃದ್ಧರೆಲ್ಲ ಕಾಡಿಗೆ ಹೋಗಿ ಸೇರಿದ್ರೆ ಏನು ಗತಿ ಅಲ್ವಾ? ಹಾಗಾಗಿ ಮನೆಯಲ್ಲಿದ್ದುಕೊಂಡೇ ಸಂಸಾರದ ಬಂಧನವನ್ನು ಬಿಡಿಸಿಕೊಂಡು ವಾನಪ್ರಸ್ಥಾಶ್ರಮವನ್ನು ಹೇಗೆ ನಾವು ಆಚರಿಸೋದು? ಇದಕ್ಕೊಂದು ಸಣ್ಣ ಉಪಾಯ ಅಂದರೆ, ನಾವು ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಹೇಗೆ ನಡ್ಕೊಳ್ತೇವೋ ಹಾಗೆ ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮ ಮನೆಯಲ್ಲಿಯೇ ನಾವು ಅತಿಥಿಗಳಾಗಿ ಇದ್ದುಬಿಟ್ರೆ ಹೆಚ್ಚು ಕಮ್ಮಿ ವಾನಪ್ರಸ್ಥಾಶ್ರಮವನ್ನು ಸೇರಿದಂತೆಯೇ. ನಾವು ಹೇಗೆ ಅತಿಥಿಗಳ ಮನೆಗೆ ಹೋದಾಗ ಅಲ್ಲಿ ಯಾವುದೇ ಜಗಳ ನಡೆದ್ರೂ ಅದರಲ್ಲಿ ಭಾಗವಹಿಸೋದಿಲ್ವೋ? ಅವರು ಯಾವ ಅಡುಗೆ ಹೇಗೆ ಮಾಡಿಕೊಟ್ರು ಚೆನ್ನಾಗಿದೆ ಅಂತಲೇ ನಗ್ನಗ್ತಾ ಹೇಳ್ತೀವೋ, ಅವರ ಮನೆಯಲ್ಲಿ ಎಷ್ಟೇ ಅವ್ಯವಸ್ಥೆಯಾಗಿದ್ದರೂ ಅದರಲ್ಲೇ ಸುಖವನ್ನು ಕಾಣ್ತೀವೋ, ಹಾಗೆಯೇ ನಮ್ಮ ಮನೆಯಲ್ಲಿ ನಮ್ಮ ವೃದ್ಧಾಪ್ಯದಲ್ಲಿ ಸಂಸಾರದ ಬಂಧನ ಅಂಟಿಯೂ ಅಂಟದ ಹಾಗೆ ಇದ್ದುಬಿಟ್ರೆ ಹೆಚ್ಚು ಕಮ್ಮಿ ನಮಗೂ ನೆಮ್ಮದಿ, ನಮ್ಮ ಪರಿಸರದಲ್ಲಿಯೂ ನೆಮ್ಮದಿ ತಾನಾಗೇ ಮೂಡಿಬರುತ್ತೆ ಅಂತ. ಎಷ್ಟು ಸುಲಭ ಅಲ್ವಾ? ಅಡುಗೆಯನ್ನು ಹೇಗೆ ನಾವು ಹಂಚಿ ತಿಂತೀವೋ ಹಾಗೆ ನಿಮಗೆ ಈ ವಿಷಯ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.